ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಈ ವಾರದ ಕಳಪೆ ಉತ್ತಮ ಮತ್ತು ಕ್ಯಾಪ್ಟನ್ ಯಾರಾಗಿದ್ದಾರೆ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿದರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಈ ವಾರ ಫಸ್ಟ್ ಆಫ್ ಆಲ್ ಟಾಸ್ಕ್ ಅಂತೂ ತುಂಬಾ ಚೆನ್ನಾಗಿತ್ತು. ಈ ವಾರ 8 ಟಾಸ್ಕ್ ನಡೆದಿದೆ ಟೋಟಲ್ ಆಗಿ, ಎಲ್ಲರಿಗೂ ಒಂದೊಂದು ಟಾಸ್ಕ್ ಎಲ್ಲ ಬಂದಿತ್ತು. ಸೊ ಎಷ್ಟೋ ಜನಕ್ಕೆ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ತುಂಬ ಜನ ಬೇರೆಯವ್ರು ಸ್ಟ್ರಾಂಗ್ ಅಂತ ಅಂದ್ಕೊಂಡಿದ್ರು. ಬಟ್ ಸ್ಟ್ರಾಂಗ್ ಖಂಡಿತವಾಗ್ಲೂ ಅವರೆಲ್ಲರೂ ಇದ್ದಾರೆ. ಬಟ್ ವೀಕು ಕೂಡ ಯಾರೂ ಇಲ್ಲ ಮನೇಲಿ, ಎಲ್ಲರೂ ಆಟ ಆಡ್ತಾರೆ. ಬಟ್ ಒಬ್ಬೊಬ್ಬರಿಗೆ ಒಂದೊಂದು ಥರ ಆಟಗಳು ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು ಅಷ್ಟೇ. ಸೊ ಈ ವಾರ ನಿಮಗೆ ಮೇನ್ಲಿ ಯಾರು ತುಂಬ ಚೆನ್ನಾಗಿ ಆಟ ಆಡಿದ್ರು ಅಂತ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಈ ವಾರದ ಉತ್ತಮ ಕೊಟ್ಟಿರೋದು ಒಂದು ಪ್ರತಾಪ್ ಅವರಿಗೆ. ಸೊ ಮೊದಲನೇ ಟಾಸ್ಕಿಂದನೂ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತ ಪ್ರತಾಪ್ ಅವರಿಗೆ ಉತ್ತಮ ಕೊಟ್ಟಿದ್ದಾರೆ. ಸೊ ಡಿಸರ್ವಿಂಗ್ ಅಂತಲೇ ಅನಿಸುತ್ತೆ, ಕಷ್ಟಪಟ್ಟು ಆಡಿದ್ದಾರೆ ಈ ವಾರ ಅವರು. ಬಟ್ ನನ್ನ ಪ್ರಕಾರ ನನಗೆ ಪರ್ಸ್ನಲ್ ಆಗಿ ಈ ವಾರ ಉತ್ತಮ ಅಂತ ಅನಿಸಿದ್ದು ವರ್ತು ಸಂತೋಷ್ ಅವರು. ಯಾಕಂದರೆ ಎಲ್ಲ ಟಾಸ್ಕಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಆಡಿದ್ದಾರೆ ಅಂತ ನನಗೆ ಅನ್ನಿಸ್ತು ಪರ್ಸ್ನಲ್ ಆಗಿ. ವರ್ತು ಸಂತೋಷ್ ಅವರು ಈ ವಾರ ಉತ್ತಮ ತೊಗೊಂಡಿದ್ರೆ ಅವರು ಕೂಡ ಡಿಸರ್ವಿಂಗೇ ಇರ್ತಿದ್ರು. ಬಟ್ ಪ್ರತಾಪ್ ಅವರು ಕೂಡ ಖಂಡಿತವಾಗ್ಲೂ ಡಿಸರ್ವಿಂಗೇ ಇದ್ದಾರೆ ಅಂತ ಅನಿಸುತ್ತೆ. ಸೊ ಇದು ಉತ್ತಮ ಈ ವಾರದ್ದಾಗಿತ್ತು. ಮತ್ತು ಕಳಪೆ. ಸೊ ಈ ವಾರ ಆ್ಯಕ್ಚುಲಿ ಕಳಪೆ ಕೊಡೋದು ಸ್ವಲ್ಪ ಕಷ್ಟವೇ, ಯಾಕಂದರೆ ಕೆಲವೊಬ್ಬರಿಗೆ ಆಟ ಆಡೋಕ್ಕೆ ಅವಕಾಶನೇ ಕೊಟ್ಟಿಲ್ಲ. ಸೊ ಅವಕಾಶ ಕೊಟ್ಟಿಲ್ದಿರೋರಿಗೆ ಕಳಪೆ ಕೊಟ್ಟರೆ ಅದು ತಪ್ಪಾಗ್ತಿತ್ತು. ಸೊ ಆ ಥರ ಕೊಟ್ಟಿಲ್ಲ ಅಂತ ಅನಿಸುತ್ತೆ ಯಾರು ಜಾಸ್ತಿ. ಬಟ್ ಈ ವಾರ ಟೋಟಲಾಗಿ ಇಡೀ ಮನೆ 9 ದಿನದಿಂದ ಒಪ್ಕೊಂಡು ಕಳಪೆ ಅಂತ ಕೊಟ್ಟಿರೋದು ತುಕಾಲಿ ಸಂತೋಷ್ ಅವ್ರಿಗೆ. ಸೊ ತುಕಾಲಿ ಸಂತೋಷ್ ಅವ್ರಿಗೆ ತುಂಬ ಆಟಗಳು ಆಡೋಕ್ಕೆ ಸಿಕ್ಕಿದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಸಿಕ್ಕಿರೋ ಆಟಗಳಲ್ಲಿ ಒಂದು ಸ್ವಲ್ಪ ಅವರ ಪರ್ಫಾರ್ಮೆನ್ಸ್ ಲೋ ಇತ್ತು ಅಂತ ನೋಡಿ ತುಕಾಲಿ ಸಂತೋಷ್ ಅವ್ರಿಗೆ ಕೊಟ್ಟಿದ್ದಾರೆ. ಪರವಾಗಿಲ್ಲ, ಆದರೆ ಈ ಸತಿ ಅವ್ರಿಗೆ ಅವಕಾಶಗಳು ಇತ್ತು. ಬಟ್ ಕೆಲವೊಂದು ಆಟಗಳನ್ನ ಅವರು ತುಂಬಾ ಬೇಗ ಸೋತರು ಅಂತ ತುಕಾಲಿ ಸಂತೋಷ್ ಅವರು ಈ ವಾರದ ಕಳಪೆ ಆಗಿದ್ದಾರೆ. ಸೊ ಕ್ಯಾಪ್ಟನ್. ಸೊ ಈ ವಾರದ ಕ್ಯಾಪ್ಟನ್ ಆ್ಯಕ್ಚುಲಿ ಎಷ್ಟೊಂದು ಜನಕ್ಕೆ ಶಾಕಿಂಗ್ ಆಗೇ ಇತ್ತು. ಸೊ ಹೋದ ವಾರ ನೋಡಿದ್ವಿ, ಸಿರಿ ಅವರು ಒಂದು ಅಡ್ವಾಂಟೇಜ್ ಸಂಗೀತ ಅವ್ರಿಗೆ ಕೊಟ್ಟಿರ್ತಾರೆ. ಬಟ್ ಅಡ್ವಾಂಟೇಜ್ ಕೊಟ್ಟಿದ್ರು ಕೂಡ ಆಮೇಲೆ ಒಂದು ಟಾಸ್ಕ್ ನಡೆಯುತ್ತೆ. ಸೊ ಟಾಸ್ಕಲ್ಲಿ ಗೆದ್ದು ಸಂಗೀತ ಅವರು ಕ್ಯಾಪ್ಟನ್ ಆಗಿರ್ತಾರೆ. ಬಟ್ ಈ ವಾರ ಮತ್ತೆ ಸಂಗೀತ ಅವರೇ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಬ್ಯಾಕ್ ಟು ಬ್ಯಾಕ್ ಈ ಥರ ಯಾರೂ ಆಗಿರಲಿಲ್ಲ, ಈ ಸೀಸನಲ್ಲಂತೂ ಯಾರೂ ಆಗಿರಲಿಲ್ಲ ಬ್ಯಾಕ್ ಟು ಬ್ಯಾಕ್ ಕ್ಯಾಪ್ಟನು. ಸೊ ಈ ಸತಿ ಸಂಗೀತ ಅವರು ಮತ್ತೆ ಕ್ಯಾಪ್ಟನ್ ಆಗಿದ್ದಾರೆ. ಮತ್ತು ಈ ವಾರದ ಇಮ್ಯುನಿಟಿ ಕೂಡ ಅವರು ಪಡ್ಕೊತಾರೆ. ಸೊ ಈ ವಾರದ ಟಿಕೆಟ್ ಟು ಫಿನಾಲೆ ಯಾರು ಗೆದ್ದಿದ್ದಾರೆ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ತುಂಬಾ ಒಂದು ಟ್ವಿಸ್ಟ್ ಇದೆ ಟಿಕೆಟ್ ಟು ಫಿನಾಲೆನಲ್ಲಿ. ಸೊ ಖಂಡಿತ ಎಲ್ಲನೂ ಹೀಗೆಲ್ಲ ಆಯಿತು, ಪಾಯಿಂಟ್ಸ್ ಎಲ್ಲ ಹೇಗೆ ಡಿಸ್ಟ್ರಿಬ್ಯೂಟ್ ಆಯಿತು, ಎಲ್ಲೂ ಚೇಂಜಸ್ ಆಯಿತು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾರಿಗೆಲ್ಲ ಕ್ಯಾಪ್ಟನ್ ಆಗಿದ್ದು ಖುಷಿ ಆಯಿತು ಸಂಗೀತ ಅವರು ಅಂತ ಕಮೆಂಟ್ ಮಾಡಿ ಹೇಳಿ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬಾ ಧೂಳೆಬ್ಬಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಅವ್ರ ಫ್ಯಾನ್ಸು. ಸೊ ಸಿಕ್ಕಾಪಟ್ಟೆ ಖುಷಿಪಟ್ಟಿದ್ರು, ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಕ್ಯಾಪ್ಟನ್ಸ್ ಯಾರು ಆಗಿಲ್ದಿರೋ ಕಾರಣ ಇದು ಇನ್ನೂ ಒಂದು ಹಿಸ್ಟ್ರಿ ಥರ ಆಯಿತು ಅಂತ. ಸೊ ಇದು ಬಿಗ್ ಬಾಸ್ನೆಲ್ಲ ಲೈವ್ ಅಪ್ಡೇಟ್ಸ್ ಆಗಿದ್ದು. ಸೊ ಬಿಗ್ ಬಾಸ್ನೆಲ್ಲ ಲೈವ್ ಅಪ್ಡೇಟ್ಸ್ ಆಗಿರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.